ಓಕೆ, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಒಂದು ಚಿಕ್ಕ ಸಂದೇಶ ನಿಮ್ಮ ಮುಂದೆ ತರಲಿಕ್ಕಾಗಿ ನಾನು ಈ ಉದಯಕಾಲದಲ್ಲಿ ಇಷ್ಟಪಡ್ತಾ ಇದ್ದೀನಿ. ದೇವರ ಸಂದೇಶ ಭಾಗವನ್ನು ಆಶ್ರಯಿಸಲಿ. ನಾವು ಎಜ್ರನ ಗ್ರಂಥಕ್ಕೆ ಬರ್ತಾ ಇದ್ದೀವಿ. ಎಜ್ರನ ಗ್ರಂಥಕ್ಕೆ ಬಂದಾಗ ಎಜ್ರನು ಧರ್ಮೋಪದೇಶಕ. ಅದಾದ ನಂತರ ಬಂದಾಗ ಎಜ್ರನ ಗ್ರಂಥದಲ್ಲಿ ದೇವಾಲಯವನ್ನು ಕಟ್ಟುವಂಥ ಪುನರ್ಸ್ಥಾಪನೆ ಮಾಡುವಂಥ ಕಾರ್ಯಗಳನ್ನು ಎಜ್ರನ ಗ್ರಂಥವಾಗಿ ಸ್ಪಷ್ಟವಾಗಿ ಹೇಳ್ತದೆ. ಎಜ್ರನು ಹೀಬ್ರೂ ಭಾಷೆಯನ್ನು, ಹಳೆ ಒಡಂಬಡಿಕೆ ಹೀಬ್ರೂ ಭಾಷೆಯನ್ನು ಕಲಿತು ಅದನ್ನು ಇಸ್ರಾಯೇಲರಿಗೆ ಉಪದೇಶವನ್ನು ಮಾಡ್ತಾನೆ ಮತ್ತು ಕೆಲವೊಂದು ಧರ್ಮದ ಉಪದೇಶಗಳನ್ನು ತಿದ್ದುವಿಕೆನ ಯೆರೂಸಲೇಮ್ ಇಸ್ರಾಯೇಲ್ ಜನರಿಗೆ ಮಾಡ್ತಾನೆ ಎಜ್ರನು. ಈ ಎಜ್ರನ ಗ್ರಂಥಕ್ಕೆ ಬಂದಾಗ ಮೊದಲನೆಯ ಭಾಗದಲ್ಲಿ ಬಾಬೆಲ್ನಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದ ಒಟ್ಟು ಯಹೂದ್ಯರ ಸಂಖ್ಯೆ ಕುರಿತಾಗಿ ಬರೆಯಲ್ಪಡ್ತದೆ. ಅದಾದ ನಂತರ ಎರಡನೇ ದೇವಾಲಯ ಕಟ್ಟದಂತೆ ಸೈತಾನು ಪ್ರಯತ್ನ ಮಾಡಿದ್ದು, ಎರಡನೇ ದೇವಾಲಯದ ಮತ್ತೆ ಪುನರ್ಸ್ಥಾಪನೆಯನ್ನು ಪುನರ್ನಿರ್ಮಾಣವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಎಜ್ರನ ಗ್ರಂಥವಾಗಲಿ, ನೆಹೆಮೀಯನ ಗ್ರಂಥವಾಗಲಿ, ಎಜ್ಕೇಲ, ಯೆರೆಮೀಯ, ಯೆಶಾಯ, ಮೋಶೆ ಇವರೆಲ್ಲ ಪ್ರವಾದನೆ ಹೇಳ್ತಾ ಇದ್ದಾರೆ ಇಸ್ರಾಯೇಲರಿಗೆ. ಹಾಗಾದರೆ ಭಾಳ ಜನ ಹೇಳೋದೇನು ಅಂತಂದರೆ, ನಾನು ಕೇಳಲ್ಪಟ್ಟ ಪ್ರಕಾರ ಅವನು ಯೆಶಾಯ, ಮೋಶೆ, ಎಜ್ಕೇಲ, ಯೆರೆಮೀಯ, ದಾನಿಯೇಲ ಇವರೆಲ್ಲ ದೊಡ್ಡ ದೊಡ್ಡ ಪ್ರವಾದಿಗಳು. ಈಗ ನೆಕ್ಸ್ಟ್ ಬರುವಾಗ ಚಿಕ್ಕ ಚಿಕ್ಕ ಪ್ರವಾದಿಗಳು, ಹಗ್ಗಾಯ, ಜಕರ್ಯ, ಮಲಾಕಿಯ, ಮೀಕ, ಹಬಕ್ಕೂಕ ಇವರೆಲ್ಲ ಚಿಕ್ಕ ಚಿಕ್ಕ ಪ್ರವಾದಿಗಳು. ಹಾಗಂತ ಸತ್ಯವೇದದಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಯಾರೂ ದೊಡ್ಡ ಪ್ರವಾದಿಗಳಲ್ಲ, ಯಾವ ಚಿಕ್ಕ ಪ್ರವಾದಿಗಳಲ್ಲ. ಅದರ ಅರ್ಥ ಏನು ಅಂತಂದರೆ, ಯೆಶಾಯನು ದೀರ್ಘವಾಗಿ ಪ್ರವಾದಿಸ್ತಾನೆ, ಮೋಶೆ ದೀರ್ಘವಾಗಿ ಒಬ್ಬ ಪ್ರವಾದಿಯಾಗಿ ಜನರನ್ನು ನಡೆಸ್ತಾನೆ, ಎಜ್ಕೇಲನು ಹೆಚ್ಚು ಪ್ರವಾದನೆ ಹೇಳ್ತಿದ್ದಾನೆ, ಯೆರೆಮೀಯನು ಕೂಡ ಜಾಸ್ತಿ ಹೇಳ್ತಿದ್ದಾನೆ. ಎಜ್ಕೇಲನಾಗಲಿ, ಯೆರೆಮೀಯನಾಗಲಿ, ಮೋಶೆ ಆಗಲಿ, ಯೆಶಾಯನಾಗಲಿ ಪ್ರವಾದನೆ ಹೇಳಿದಾಗ ಈ ಜನರು ಕೇಳದಿದ್ದಾಗ ಈ ಜನರಿಗೆ ಅವರು ಪ್ರವಾದನೆ ಹೇಳ್ತಾ ಬಂದರು, ಹಂತ ಹಂತವಾಗಿ ಹೇಳ್ತಾ ಬಂದರು ಇಸ್ರಾಯೇಲರಿಗೆ. ಅವರು ಕೇಳದಿದ್ದಾಗ ದೇವರು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಮುಂದಿನ ಭಾಗದಲ್ಲಿ ಕೆಲವು ಪ್ರವಾದಿಗಳನ್ನ ಆರಿಸ್ಕೊಳ್ತಾರೆ. ಆ ಪ್ರವಾದಿಗಳನ್ನು ಅವರು ಯೆಶಾಯನು, ಯೆರೆಮೀಯನು, ಎಜ್ಕೇಲನು ಇವರೆಲ್ಲ ಪ್ರವಾದನೆ ಹೇಳಿದ ನಂತರ ಜನರು ಕೇಳದಿದ್ದಾಗ ಉಳಿದಂಥ ವಿಷಯಗಳನ್ನು ಹೇಳಲಿಕ್ಕೆ ಆರಿಸಿಕೊಂಡಂಥದ್ದೇ ಈ ಹಗ್ಗಾಯ, ಜಕರ್ಯ, ಮಲಾಕಿಯ ಈ ಪ್ರವಾದನೆ ಗ್ರಂಥಗಳಲ್ಲಿ ಬಂದಾಗ. ನಾವು ಎಜ್ರನ ಗ್ರಂಥಕ್ಕೆ ಬಂದಾಗ ಎಜ್ರನು ಧರ್ಮೋಪದೇಶಕನಾಗಿ ಕೆಲಸ ಮಾಡ್ತಾನೆ. ಈ ಧರ್ಮೋಪದೇಶಕನು ಅಂತಂದರೆ ಧರ್ಮವನ್ನು, ಅಂದರೆ ಲಾ, ಕಾನೂನು, ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರವನ್ನು, ಕಾನೂನನ್ನು ಮತ್ತು ಹಳೆ ಒಡಂಬಡಿಕೆಯ ಕೆಲವೊಂದು ಕಟ್ಟಳೆಗಳನ್ನು, ನಿಯಮಗಳನ್ನು ಎಜ್ರನು ಚೆನ್ನಾಗಿ ಧರ್ಮಗ್ರಂಥವನ್ನು ಪಾರಾಯಣ ಮಾಡಿ ಜನರಿಗೆ ಉಪದೇಶ ಮಾಡ್ತಾನೆ. ಎಜ್ರನ ಗ್ರಂಥದ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಬರುವಾಗ ಇಲ್ಲಿ ಹಗ್ಗಾಯನು ಮತ್ತು ಜಕರ್ಯನು ಬರೆದಂಥ ಸತ್ಯತೆ ಬಗ್ಗೆ ಅಲ್ಲಿ ಬರೆಯಲ್ಪಡ್ತಾ ಇದೆ. ಇದನ್ನು ಎಜ್ರ ಗ್ರಂಥದಲ್ಲಿ ಸೇರಿಸಲ್ಪಡ್ತಾ ಇದೆ. ಎಜ್ರನ ಗ್ರಂಥದ ಭಾಗದಲ್ಲಿ ನಾವು ಚರಿತ್ರೆಯನ್ನು ಸ್ವಲ್ಪ ನೋಡ್ತಾ ಇದ್ದೀವಿ. ಇದರಲ್ಲಿ ಎಜ್ರನ ಗ್ರಂಥ 1ನೇ ಅಧ್ಯಾಯದಲ್ಲಿ ಬಂದಾಗ ಇದರಲ್ಲಿ ಜೆರುಬ್ಬಾಬೆಲನೇ ಮುಖ್ಯ ಪಾತ್ರಧಾರಿ. ಜೆರುಬ್ಬಾಬೆಲ ಒಬ್ಬ ಮುಖ್ಯ ಪಾತ್ರಧಾರಿ. ಪಾರ್ಸಿಯ ರಾಜನಾದ ಕೋರೆಷನ್ ಅಂತ ಒಬ್ಬ ಬರ್ತಾನೆ, ಕೋರೆಷ ರಾಜ. ಇವನು ಅನ್ಯನು. ಕ್ರಿಸ್ತಪೂರ್ವ 538ರಲ್ಲಿ ದೇವರ ಪ್ರೇರೇಪಣೆಯಿಂದ ತನ್ನ ಸಾಮ್ರಾಜ್ಯದಲ್ಲಿ ಒಂದು ಡಂಗುರವನ್ನು ಸಾರಿಸ್ತಾನೆ. ಡಂಗುರವನ್ನು ಸಾರಿಸಿ ಪತ್ರಗಳಿಂದ ಪರಲೋಕದ ದೇವರಾದ ಯೆಹೋವನಿಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಕೊಟ್ಟು ತನಗಾಗಿ ಒಂದು ರಾಜ್ಯವನ್ನು ಕೇಳಿಕೊಂಡಿದ್ದಾನೆ. ಆ ರಾಜ್ಯದ ಹೆಸರು ಬಂದು ಯೆಹೂದ ದೇಶ, ಅಂದರೆ ಯೆರೂಸಲೇಮ್. ಅದಕ್ಕೆ ಕೋರೆಷ ರಾಜ ಏನು ಹೇಳ್ತಿದ್ದಾನೆ, ಈ ಒಂದು ದೇಶವನ್ನು, ಯೆರೂಸಲೇಮನ್ನು ಕಟ್ಟಬೇಕನ್ನೋ ಒಂದು ದೊಡ್ಡ ಉದ್ದೇಶದಿಂದ ಕೋರೆಷ ರಾಜನ ತೀರ್ಮಾನ ಮಾಡ್ತಾನೆ. ಎಲ್ಲದೂ ದೇವ್ರು ನನಗೆ ಕೊಟ್ಟಿದ್ದಾರೆ, ಪ್ರಪಂಚದ ಎಲ್ಲ ಭಾಗಗಳು, ದೇಶಗಳ ದೇವ್ರು ನನಗೆ ಕೊಟ್ಟರು. ಅಂದರೆ ಈಗ ಅವನು ಹೇಳ್ತಿದ್ದಾನೆ, ದೇವ್ರು ಹೇಳುವಂಥ ಮಾತನ್ನು ಕೋರೆಷ ಹೇಳ್ತಿದ್ದಾನೆ. ಆತನು ತನಗೋಸ್ಕರ ಯೆರೂಸಲೇಮಿನಲ್ಲಿ ದೇವಾಲಯವನ್ನು ಕಟ್ಟಬೇಕೆಂದು ನನಗೆ ಆಜ್ಞಾಪಿಸಿದ್ದಾನೆ ಅಂತೇಳಿ ಕೋರೆಷನು ಜನರಿಗೆ ಎಚ್ಚರಿಸ್ತಾ ಇದ್ದಾನೆ. ಇಲ್ಲಿ ಆದ್ದರಿಂದ ಯಾರ್ಯಾರು ಯೆಹೋವನ ಪ್ರಜೆಗಳಾಗಿರ್ತಾರೋ ಎಲ್ಲರೂ ಹಿಂತಿರುಗಿ ಹೋಗಿ ಯೆರೂಸಲೇಮಿನಲ್ಲಿ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟ್ರಿ ಅಂತ, ಉಳಿದಂಥ ಪ್ರಜೆಗಳಿಗೆಲ್ಲ ದೇವಾಲಯಕ್ಕೋಸ್ಕರ ಕಾಣಿಕೆಗಳನ್ನು ಕೊಟ್ರಿ ಅಂತ ಪ್ರಕಟಣೆ ಮಾಡ್ತಾನೆ. ಯಾರು? ಕೋರೆಷ ರಾಜ. ಪ್ರಕಟಣೆ ಮಾಡಿ ಏನು ಮಾಡ್ತಾನೆ ಅಂತಂದರೆ, ಪ್ರಕಟಣೆಯನ್ನು ಮಾಡ್ತಾನೆ. ಆ ಪ್ರಕಟಣೆಯನ್ನು ಮಾಡಿದ ನಂತರ ಆಗ ದೇವರ ಪ್ರೇರೇಪಣೆಗೆ ಒಳಗಾದವರೆಲ್ಲರೂ ಆಲಯವನ್ನು ಕಟ್ಟುವುದಕ್ಕಾಗಿ ಯೆರೂಸಲೇಮಿಗೆ ಹೊರಡುತ್ತಾರೆ. ಈ ನೆಬೂಕದ್ನೆಚ್ಚರನು ಯೆರೂಸಲೇಮಿನಿಂದ ಕೊಳ್ಳೆಯಾಗಿ ತಂದ ತನ್ನ ದೇವರ ಗುಡಿ, ಅನ್ಯ ದೇವತೆಯಲ್ಲಿ ಇಟ್ಟಿದ್ದ ಯೆಹೋವನ ಆಲಯದ ಸಾಮಾನುಗಳನ್ನು ಕೋರೆಷ ರಾಜನು ತೆಗೆಸ್ತಾನೆ.
ಈ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಹೋಗಿ ಕೊಳ್ಳೆ ಹೊಡಿತಾನೆ. ಎಲ್ಲ ಸಾಮಾನುಗಳನ್ನು, ಅಲ್ಲಿರುವಂಥ ದಾಸರನ್ನು, ದಾಸಿಯರನ್ನು, ಜನರನ್ನು ಸೆರೆಯಾಗಿ ತೆಗೆದುಕೊಂಡು ಬರ್ತಾನೆ ನೆಬೂಕದ್ನೆಚ್ಚರನ ಕಾಲದಲ್ಲಿ. ಅಲ್ಲಿ ಇದನ್ನು ಮತ್ತೆ ಕೊರೇಷನ್ ಏನು ಮಾಡ್ತಾನೆ ಅಂತಂದರೆ, ಅದನ್ನು ಆಲಯಕ್ಕೆ ಮತ್ತು ಸಾಮಾನುಗಳನ್ನು ಮತ್ತೆ ತಿರುಗಿ ಯಹೂದ ದೇಶಕ್ಕೆ ತರ್ತದಾನೆ. ಇಲ್ಲಿ ವಾಕ್ಯ ಭಾಗದಲ್ಲಿ ನಾನು ಓದಲ್ಪಟ್ಟ ಪ್ರಕಾರ ಸ್ವಲ್ಪ ಈ ಭಾಗವನ್ನು ನಾವು ಕಲೀಲಿಕ್ಕಿದ್ದೀವಿ. ಈ ಚರಿತ್ರೆ ಭಾಗವನ್ನು ದೇವರು ವಿಶೇಷವಾಗಿ ಆಶ್ವಾಸೋದಕ್ಕಾಗಿ ನಾನು ದೇವ್ರ ನಾಮವನ್ನು ಘನಪಡಿಸಿ ಮಯಪಡಿಸಲಿಕ್ಕಿರುವಾಗ ಈ ಭಾಗಕ್ಕೆ ಬಂದಾಗ ಈ ಸಾಮಾನುಗಳನ್ನು ತೆಗೆದುಕೊಂಡು ಬರ್ತಾನೆ. ಇಲ್ಲಿ ನಾವು ವಾಕ್ಯ ಭಾಗದಲ್ಲಿ ಓದಲ್ಪಟ್ಟ ಪ್ರಕಾರ ಸೆರೆಯವರನ್ನು ಬಾಬೆಲಿಂದ ಹಿಂತಿರುಗಿ ಯೆರೂಸಲೇಮಿಗೆ ಕರೆತಂದ ಮೊದಲನೇ ನಾಯಕ ಯಾರು? ಜೆರುಬ್ಬಾಬೆಲ್ ಅಂತ ತರ್ತಾನೆ. ಜೆರುಬ್ಬಾಬೆಲನು ಜನರನ್ನು ತರ್ತಾನೆ. ಆದರೆ ಯೆಜ್ರೇಲನ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೂ ಅಲ್ಲಿ ಭಾಗ ಬರೆಯಲ್ಪಡ್ತಾ ಇದೆ. ಇಲ್ಲಿ ನಾವುಗಳು ದೇವರ ಆಜ್ಞೆಯನ್ನು ಕೈಕೊಳ್ಳುವ ವಿಷಯದಲ್ಲಿ ಅನ್ಯ ರಾಜನಾದ ಕೋರೆಷನನ್ನು ನೋಡಿ ಕಲಿಬೇಕಾಗಿದೆ. ಅನ್ಯನು ಹೇಳ್ತಿದ್ದಾನೆ, ದೇವರಿಗೋಸ್ಕರ ಯೆರೂಸಲೇಮಿನ ಆಲಯವನ್ನು ಕಟ್ಟಬೇಕಂತ ತೀರ್ಮಾನಕ್ಕೆ ಕೋರೆಷ ರಾಜನು ಲಿಪಿಯಲ್ಲಿ ಬರೀತಾನೆ, ಒಂದು ಬರವಣಿಗೆಯಲ್ಲಿ ಶಾಸನದಲ್ಲಿ ಬರೆದಿಡ್ತಿದ್ದಾನೆ. ಅನ್ಯನಾದ ಕೋರೆಷನನ್ನು ದೇವರಿಗಾಗಿ ಈ ಕೋರೆಷನನ್ನು ರಾಜನನ್ನಾಗಿ ಮಾಡಿ ಸೆರೆಯಲ್ಲಿದ್ದಂಥ ಇಸ್ರಾಯೇಲರನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರೇರೇಪಿಸ್ತಾನೆ. ಆಲಯ ಕಟ್ಟಲಿಕ್ಕೆ ಆಜ್ಞಾಪನೆ ಮಾಡ್ತಾನೆ. ಕೋರೆಷನು ದೇವರ ಆಜ್ಞೆ ಅಂತ ಏನು ಮಾಡ್ತಾನೆ ಅಂತಂದರೆ, ಅವನ ಆಲಯವನ್ನು ಕಟ್ಟಲಿಕ್ಕೆ ಶುರು ಮಾಡ್ತಿದ್ದಾನೆ. ಈಗ ಯಾಕಂದರೆ ಅನ್ಯರಾದ ನಮ್ಮನ್ನು, ನಾವು ಅನ್ಯರು, ಯಹೂದ್ಯರಲ್ಲ, ಅನ್ಯರು, ನಮ್ಮನ್ನು ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಲಿಕ್ಕೆ ಯಾರನ್ನಾದರೂ ಪ್ರೇರೇಪಿಸಿ ಅವರ ಮೂಲಕ ನಮಗೆ ಸುವಾರ್ತೆಯನ್ನು ತಲುಪಿಸಿ ನಮ್ಮನ್ನು ರಕ್ಷಿಸಿ ನಮ್ಮ ದೇಹವೆಂಬ ದೇವಾಲಯವನ್ನು ಉಂಟು ಮಾಡಿದರಲ್ಲಿ ವಾಸ ಮಾಡಲಿಕ್ಕಿದ್ದಾನೆ ದೇವರು. ಯಾರಿಗೂ ಇಲ್ಲದಿರುವಂಥ ಭಾಗ್ಯ ದೇವರು ನಮಗೆ ಇದನ್ನು ಕೊಟ್ಟಿದ್ದಾನೆ. ನೋಡ್ರಿ, ಯಹೂದ್ಯರು ಹತ್ರ ಯೇಸು ಕ್ರಿಸ್ತನು ಹೋದಾಗ, ಯಹೂದ್ಯರ ಬಳಿಗೆ ಹೋದಾಗ ಯಹೂದ್ಯರು ಆತನ ಅಂಗೀಕರಿಸ್ಕೊಡ್ಲಿಲ್ಲ, ಮೆಸ್ಸಿಯನ್ ಎಂಬುದಾಗಿ ಅಂಗೀಕರಿಸ್ಕೊಡ್ಲಿಲ್ಲ, ಅವ್ರು ತಳ್ಳಿಬಿಟ್ರು. ಯಹೂದ್ಯರು ಯಾವಾಗ ಅದನ್ನು ಬೇಡ ಅಂತ ತಳ್ಳಿಬಿಟ್ರು, ಅದು ಯಾರಿಗೆ ಬಂತಂದರೆ ಅನ್ಯರಿಗೆ ಬಂತು. ಹಾಗಾಗಿ ನಾವು ಕೂಡ ಆ ಒಂದು ಯಹೂದ್ಯರ ಜನಾಂಗದ ದೈವ ಜನ ಅಂತ ಕರಿತೀವಿ. ನಾವು ದೈವ ಜನರು, ದೇವರ ಆರಿಸಲ್ಪಟ್ಟಂಥ ಜನರು, ಆರಿಸಿಕೊಂಡಂಥವ್ರು ಅಂತೇಳಿ ವಾಕ್ಯ ಹೇಳ್ತದೆ. ಹಾಗಾಗಿ ಅವರಲ್ಲೂ ಕೂಡ ನಾವು ಎಣಿಸಲ್ಪಟ್ಟೇನಾಗಿದ್ದೀವಿ, ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡಂಥ ಅನ್ಯರು ನಾವು ಯಾಜಕ ಉದ್ಯೋಗ ಮಾಡ್ತಿದ್ದೀವಿ, ಆಮೇಲೆ ಸೇವೆ ಮಾಡ್ತಾಯಿದ್ದೀವಿ, ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ವಾಕ್ಯ ಭಾಗ ಬದಲ್ಪಟ್ಟ ಪ್ರಕಾರ ನೆಬೂಕದ್ನೆಚ್ಚರನಿಂದ ಈ ಬಾಬೆಲಿಗೆ ಸರಿಯಾಗಿ ಒಯ್ಯಲ್ಪಟ್ಟವರಲ್ಲಿ ಜೆರುಬ್ಬಾಬೆಲನ ಜೊತೆಗೆ ಯೆರೂಸಲೇಮಿಗೆ ಹಿಂತಿರುಗಿ ಬರ್ತಾರೆ. ಭಾಳ ಜನ ಯೆರೂಸಲೇಮಿಗೆ ಹಿಂತಿರುಗಿ ಬರ್ತಾರೆ. ಅದರ ಬಂದಂಥ ಒಟ್ಟು ಸಂಖ್ಯೆ ಬಂದು 42,360 ಮಂದಿ ವಾಪಸ್ ಬರ್ತಾರೆ, ಹಿಂತಿರುಗಿ ಬರ್ತಾರೆ. ಅದರಲ್ಲಿ ಮತ್ತು ದಾಸರು, ದಾಸಿಯರು, ಅವ್ರ ಜೊತೆಗಿರುವಂಥ ರಾಜರ ಜೊತೆಗೆ, ರಾಣಿಯರ ಜೊತೆಗೆ ಮತ್ತು ಇಸ್ರಾಯೇಲರ ಮುಖ್ಯವಾದ ವ್ಯಕ್ತಿಗಳ ಜೊತೆಗೆ ಕೆಲಸ ಮಾಡುವಂಥ ದಾಸರು, ದಾಸಿಯರು ಅಂತ ಕರಿತೀವಿ. ಇಲ್ಲಿ ದಾಸದಾಸಿಯರ ಸಂಖ್ಯೆ 7,337 ಮಂದಿ ಬರ್ತಾರೆ. ಅದರಲ್ಲಿ ಏನಾಗ್ತಾರೆ ಅಂದರೆ ಹಗ್ಗಾಯ ಮತ್ತು ಜಕರ್ಯ ಅಂತ ಪ್ರವಾದಿಗಳು ಸಹ ಅದರೊಳಗಿರ್ತಾರೆ. ಅವರನ್ನು ದೇವರು, ಅವರೊಳಗೆ ಜಕರ್ಯನನ್ನು ಮತ್ತು ಹಗ್ಗಾಯನನ್ನು ಆರಿಸಿಕೊಂಡು ದೇವರು ಪ್ರವಾದನೆ ಹೇಳ್ತಿದ್ದಾರೆ. ಯೆಜ್ರೇಲನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ 2ನೇ ವಚನದವರೆಗೂ ನೋಡ್ತಾ ಇದ್ದೀವಿ. ಬಾಬೆಲಿನಿಂದ ಯೆರೂಸಲೇಮಿಗೆ ಮೊದಲು ಹಿಂತಿರುಗಿ ಬಂದವರ ಒಟ್ಟು ಸಂಖ್ಯೆ 49,697 ಮಂದಿ ಬರ್ತಾರೆ. ಇಲ್ಲಿ ಹಿಂತಿರುಗಿ ಬಂದಂಥ ಗೋತ್ರ ಪ್ರಧಾನರು ಕೂಡ ಇದ್ದಾರೆ. ಪ್ರಧಾನರು ದೇವಾಲಯವನ್ನು ತಿರುಗಿ ಅದರ ಸ್ಥಳದಲ್ಲಿ ಕಟ್ಟುವುದಕ್ಕೋಸ್ಕರ ಬಂಗಾರ, ಬೆಳ್ಳಿ, ಯಾಜಕ ವಸ್ತುಗಳನ್ನು ಕಾಣಿಕೆಯಾಗಿ ಕೊಡ್ತಾ ಇದ್ದಾರೆ. ಪ್ರಧಾನರು, ಯಾಜಕರು, ಲೇವಿಯರು ಯೆರೂಸಲೇಮಿನಲ್ಲಿ ವಾಸಿಸ್ತಾರೆ. ಇಲ್ಲಿ ಸಾಧಾರಣ ಜನರು ಮತ್ತು ಬೇರೆ ಎಲ್ಲ ಇಸ್ರಾಯೇಲರು ಯಹೂದ ದೇಶದ ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸ ಮಾಡ್ತಾರೆ. ಹೀಗೆ ಯೆರೆಮೀಯನ ಪ್ರವಾದನೆಯು, ದಾನಿಯೇಲನ ಪ್ರವಾದನೆಯು ನೆರವೇರ್ತಾ ಇದೆ. ನಾನೇನು ಹೇಳಿದೆ ಅಂತಂದರೆ, ಈ ದಾನಿಯೇಲ, ಯೆರೆಮೀಯ ಗ್ರಂಥದಲ್ಲಿ ಹೇಳಲ್ಪಟ್ಟಂಥ ಉಳಿದ ಭಾಗವನ್ನು ಹಗ್ಗಾಯನು, ಜಕರ್ಯನು, ಉಳಿದಂಥ ಈ ಪ್ರವಾದಿಗಳು ಮಾತಾಡ್ತಿದ್ದಾರೆ. ಇಲ್ಲಿ ಈ ಒಂದು ಯೆರೆಮೀಯನು, ಯೆಹೆಜ್ಕೇಲ್ ಹೇಳಿದಂಥ ಪ್ರವಾದನೆ ನೆರವೇರ್ತಿರುವಾಗ ಈ ಹಿಂತಿರುಗಿ ಬರ್ತಾ ಇದ್ದಾರೆ ಜನ. ಎಲ್ಲಿಗೆ? ಯೆರೂಸಲೇಮಿಗೆ ಬರ್ತಾ ಇದ್ದಾರೆ. ಇಲ್ಲಿ ಇಸ್ರಾಯೇಲರು ಧರ್ಮಶಾಸ್ತ್ರದ ಪ್ರಕಾರ ಸರ್ವಾಂಗೋಮಗಳನ್ನು ಸಮರ್ಪಿಸುವುದಕ್ಕಾಗಿ 7ನೇ ತಿಂಗಳಲ್ಲಿ ಯೆರೂಸಲೇಮಿನಲ್ಲಿ ಕೂಡಿ ಬರ್ತಾ ಇದ್ದಾರೆ. ಇಲ್ಲಿ ಕೂಡಿ ಬಂದಾಗ ಯಾಜಕನಾದ ಯೇಷುವನು, ನಾಯಕನಾದ ಜೆರುಬ್ಬಾಬೆಲನು ಮತ್ತು ಇಸ್ರಾಯೇಲರನ್ನು ಕೂಡಿಸಿ ಯಜ್ಞವೇದಿಯನ್ನು ಅದರ ಸ್ಥಳದಲ್ಲಿ ಕಟ್ಟಿ ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಸಮರ್ಪಣೆ ಮಾಡಿ ಪರ್ಣಶಾಲ ಜಾತ್ರೆಯನ್ನು ಆಚರಿಸ್ತಾ ಇದ್ದಾರೆ. ನಾನು ಈ ವಾಕ್ಯ ಭಾಗವನ್ನು ಏನು ಹೇಳಿಕೊಟ್ಟಿದ್ದೀನಿ ಅಂತಂದರೆ,
ಆ ಮುಂದಿನ ಭಾಗವನ್ನು ನೋಡುವಾಗ ಹಗ್ಗಾಯ ಗ್ರಂಥದಲ್ಲಿ ಬಂದಾಗ, ಹಗ್ಗಾಯ ಗ್ರಂಥದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು ಈ ಆಲಯವನ್ನು ಕಟ್ಟಿರಿ, ದೇವಾಲಯವನ್ನು ಪುನಃ ನೀವು ಕಟ್ಟಿರಿ ಅಂತ ಎಚ್ಚರಿಕೆ ಹಗ್ಗಾಯ 1-2 ವಚನದಲ್ಲಿ ಬರೆಯಲ್ಪಡ್ತಾ ಇದೆ. ದೇವಾಲಯವನ್ನು ಆ ಸೆರೆಮನೆಯಿಂದ ಹೊರಗಡೆ ನಿಮ್ಮನ್ನು ಯಾಕೆ ತೆಗೆದುಕೊಂಡು ಬಂತೆ ಅಂದರೆ, ಯೆರೂಸಲೇಮಿಗೆ ನೀವು ಈ ಆಲಯವನ್ನು ಕಟ್ಟಿರಿ ಅಂತೇಳಿ. ಎಜ್ರನು ಜನರನ್ನು ಎಚ್ಚರಿಸ್ತಾನೆ, ನೆಹೆಮೀಯನು, ಯೆರೆಮೀಯನು, ಯೆಹೆಜ್ಕೇಲನು ಜನರನ್ನು ಎಚ್ಚರಿಸ್ತಾನೆ. ಎಜ್ರನು ಮತ್ತು ನೆಹೆಮೀಯನು ಕೂಡ ಎಚ್ಚರಿಸ್ತಾ ಇದ್ದಾನೆ. ಈ ಎಜ್ರನು ಜನರನ್ನು ಎಚ್ಚರಿಸಿದಾಗ ಕೇಳದಿರುವ ಸಮಯಕ್ಕೆ ದೇವರು ಮತ್ತೊಬ್ಬ ಪ್ರವಾದನೆ ಎಬ್ಬಿಸ್ತಿದ್ದಾನೆ. ಅವನೇ ಹಗ್ಗಾಯ ಪ್ರವಾದನೆ ಗ್ರಂಥ. ಹಗ್ಗಾಯ ಪ್ರವಾದನೆ ಗ್ರಂಥದ ಆ ಹಿನ್ನೆಲೆ ಚರಿತ್ರೆಗೆ ಬಂದಾಗ ಹಗ್ಗಾಯ 1-2 ವಚನ ವಾಕ್ಯ ಭಾಗ ಬರೆಯಲ್ಪಡ್ತಾ ಇದೆ. ದೇವಾಲಯವನ್ನು ಪುನಃ ಕಟ್ಟಲಿಕ್ಕೆ ಅವರನ್ನು ದೇವರು ಪ್ರೇರೇಪಣೆ ಮಾಡ್ತಿದ್ದಾರೆ. ಆದರೆ ಇಸ್ರಾಯೇಲರು ಏನು ಮಾಡ್ತಿದ್ದಾರೆ, ಆಲಯವನ್ನು ಕಟ್ಟೋದು ಸ್ಟಾಪ್ ಮಾಡ್ತಾಯಿದ್ದಾರೆ. ಆಲಯವನ್ನು ಕಟ್ಟೋದು ಸ್ಟಾಪ್ ಮಾಡಿ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ತಮ್ಮ ತಮ್ಮ ಸ್ವಂತ ಮನೆಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ. ತಮ್ಮ ಸ್ವಂತ ಮನೆಗಳನ್ನು ಕಟ್ಟಿಕೊಂಡು ಅವ್ರೇನು ಮಾಡ್ತಿದ್ದಾರೆ ಅಂತಂದರೆ, ಆಲಯವನ್ನು ಕಟ್ಟೋದು ನಿಲ್ಲಿಸ್ಬಿಟ್ಟು ಸ್ವಂತ ತಮ್ಮ ಮನೆಗಳನ್ನು ಕಟ್ಟಿಕೊಳ್ತಾರೆ. ಅದಕ್ಕೆ ಹಗ್ಗಾಯನ ಮೂಲಕ ದೇವರು ಎಚ್ಚರಿಸಿದ್ದಾರೆ, ಇದು ನಿಮ್ಮ ಮನೆಗಳನ್ನು, ಸ್ವಂತ ಮನೆಗಳನ್ನು ಕಟ್ಟಲಿಕ್ಕೆ ಸಮಯವೋ. ಅದಕ್ಕೆ ಹಗ್ಗಾಯನ ಮೂಲಕ ದೇವರು ಎಚ್ಚರಿಸ್ತಿದ್ದಾನೆ. 1ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಏನು ಎಚ್ಚರಿಸ್ತಾರಂತಂದರೆ, ಆಲಯವು ಹಾಳು ಬಿದ್ದಿದೆ, ಮನೆಯ ಒಳಗೋಡೆಗಳು ಹಲಗೆಯಿಂದ ಒದಿಸಿಕೊಳ್ತಾ ಇದ್ದೀರಲ್ಲ, ನೀವು ಬೀಜ ಬಿತ್ತುತ್ತಾ ಇದ್ದೀರಿ, ಅಂದರೆ ಬಿತ್ತಿದ ಬೀಜ ಬಹಳ ಬಿತ್ತುತ್ತಾ ಇದ್ದೀರಿ, ಆದರೆ ಫಲ ಮಾತ್ರ ಸ್ವಲ್ಪ ಬರ್ತಾ ಇದೆ. ತಿಂತಾ ಇದ್ದೀರಿ, ತೃಪ್ತಿ ಆಗ್ತಾ ಇಲ್ಲ. ಕುಡಿತಾ ಇದ್ದೀರಿ, ಇಲ್ಲಿ ಸಂತೋಷ, ಸಮಾಧಾನ, ಆನಂದ ನಿಮಗೆ ಆಗ್ತಾ ಇಲ್ಲ. ಹೊದ್ಕೊಳ್ತಾ ಇದ್ದೀರಿ, ನಿಮಗೆ ಬೆಚ್ಚಗೆ ಆಗ್ತಾ ಇಲ್ಲ. ಸಂಬಳಗಾರನು ಸಂಬಳ ಹಾಕುವ ಚೀಲದ ತೂತಿನದು. ನೀವೇ ಯಾಕೆ ಅಂತ ಈ ವಾಕ್ಯದಲ್ಲಿ ಇಸ್ರಾಯೇಲರಿಗೆ ಇದನ್ನು ಎಚ್ಚರಿಸ್ತದನ್ನು. ಮೊದಲನೇ ಭಾಗದಲ್ಲಿ 3 ಹಂತಗಳು ನೋಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಅವರನ್ನ ಸೆರೆಯಿಂದ ಯೆರೂಸಲೇಮಿಗೆ ತರ್ತಾ ಇದ್ದಾರೆ, ಬಿಡುಗಡೆಯಾಗಿ ಬರ್ತಾ ಇದ್ದಾರೆ. ಆಲಯವನ್ನು ಕಟ್ಟಬೇಕೆಂಬುದಾಗಿ ಹೇಳಲ್ಪಟ್ಟ ಪ್ರಕಾರ ಎಚ್ಚರಿಸ್ತದನ್ನು ಹಗ್ಗಾಯನು. ಆಲಯವನ್ನು ಕಟ್ತಾ ಇಲ್ಲ. ಎರಡನೇದಾಗಿ ಜನರನ್ನು ಹಗ್ಗಾಯನ ಎಚ್ಚರಿಸ್ತಾ ಇದ್ದಾನೆ, ಅವಾಗ ತಮ್ಮನ್ನು ತಾವು ಎಚ್ಚರಿಸ್ಕೊಳ್ತಾ ಇದ್ದಾರೆ. 3ನೇ ಭಾಗದಲ್ಲಿ ಬಂದು 3 ಭಾಗಗಳು ಹಗ್ಗಾಯನ ಗ್ರಂಥದಲ್ಲಿ 3 ಭಾಗಗಳನ್ನು ತೆಗೆದುಕೊಂಡ್ರೆ 3ನೇ ಭಾಗ ಬಂದು ಇಲ್ಲಿ ಇಸ್ರಾಯೇಲರು ತಮ್ಮನ್ನು ಅರಿತುಕೊಂಡು ತಮ್ಮನ್ನು ಮನವರಿಕೆ ಮಾಡಿಕೊಂಡು ಇವತ್ತು ಅವರ ಆಲಯವನ್ನು ಕಟ್ಟಲಿಕ್ಕೆ ಕೈ ಹಾಕಿ ಅದನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ಕೂಡ ಯೆರೂಸಲೇಮಿನ ಆಲಯವನ್ನು ಕಟ್ಟಬೇಕಂದ್ರೆ ಬಹಳ ಕಷ್ಟವಾದ ಸ್ಥಿತಿ. ಯುದ್ಧಗಳು ಅದಕ್ಕೆ ವಿರೋಧವಾಗಿ ಬರ್ತಾ ಇದ್ದಾವೆ. ಭಯಂಕರವಾದ ಸ್ಥಿತಿಗಳು ಅದಕ್ಕೆ ಎದುರಾಗ್ತದೆ. ಅದಕ್ಕೆ ಹಗ್ಗಾಯನ ಎಚ್ಚರಿಸಿದಾನೆ, ನೀವು ಆಲಯ ಹಾಳು ಬಿದ್ದಿದೆ. ಅವರು ಬಂದಂಥವರ ಕಾಣಿಕೆಗಳು, ಅವ್ರಿಗೆ ಬಂದಂಥ ಆದಾಯದಿಂದ ಯೆರೆಮೀಯ ಗ್ರಂಥ 29:7 ಹೇಳ್ತದೆ, ಯೆರೆಮೀಯನು ಹೇಳ್ತಿದ್ದಾನೆ, ನಾನು ನಿಮ್ಮನ್ನು ಯಾವ ಪಟ್ಟಣಕ್ಕೆ ಸಾಗಿಸಿದನೋ ಆ ಪಟ್ಟಣದ ಕ್ಷೇಮಕ್ಕಾಗಿ ಪ್ರಾರ್ಥಿಸ್ತೀರಿ. ಯಾಕೆ ಆ ಸೆರೆಮನೆಗೆ ಹೋದರು? ಅಲ್ಲಿ ಪ್ರಾರ್ಥಿಸಲಿಕ್ಕೆ. 70 ವರ್ಷಗಳ ಕಾಲ ಇಸ್ರಾಯೇಲರು ಸೆರೆಮನೆ ಒಳಗೋಗಿ ಅವರು ಬಂದಿಯಾಗಿರ್ತಾರೆ. ಅದಕ್ಕೆ ಯೆರೆಮೀಯನ ಪತ್ರ ಬರೀತಾನೆ 29ನೇ ಅಧ್ಯಾಯದ 7ನೇ ವಚನದಲ್ಲಿ ಹೇಳ್ತಾರೆ, ನಾನು ನಿಮ್ಮನ್ನು ಯಾವ ಪಟ್ಟಣಕ್ಕೆ ಸಾಗಿಸಿದನೋ ಆ ಪಟ್ಟಣದ ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡಿ. ಯಾಕಂದರೆ ಈ ಸೆರೆಮನೆ ಒಳಗೆ ನೀವು ಹೋಗಿದ್ದೀರಿ, ಅಭಿವೃದ್ಧಿ ಆಗಿರಿ, ಚೆನ್ನಾಗಿರಿ, ಇಂಪ್ರೂವ್ಮೆಂಟ್ ಆಗಿರಿ. ಅಲ್ಲಿ ಸೆರೆಮನೆ ಒಳಗೆ ಇರೋಕ್ಕೆ ಆಗ್ತಿಲ್ಲ. ಅವರು ಮಕ್ಕಳು, ಸಂತಾನಗಳು ಬೆಳೀತು. ಅಲ್ಲಿ ದೊಡ್ಡ ಸಂಖ್ಯೆ ಆಯಿತು, ಯಹೂದ್ಯರ ಸಂಖ್ಯೆ, ಇಸ್ರಾಯೇಲರ ಸಂಖ್ಯೆ. ಅಲ್ಲಿ ಇಟ್ಕೊಳ್ಳೋಕ್ಕಾಗದೆ ಸೆರೆಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಹೊರಗಡೆ ಬಂದ ನಂತರ ಇವ್ರನ್ನ ಯೆರೂಸಲೇಮಿಗೆ ದೇವರು ಯಾಕೆ ತರ್ತಾನಂದರೆ ದೇವರ ಆಲಯವನ್ನು ಕಟ್ಟಲಿಕ್ಕೆ. ಆದರೆ ಇವರು ದೇವರ ಆಲಯವನ್ನು ಕಟ್ಟಿ ಅಂತಂದರೆ, ಆದರೆ ಇವರು ಒಳ್ಳೊಳ್ಳೆ ಮನೆಗಳನ್ನು ಕಟ್ಟಿಕೊಂಡು ಹಲಗೆಗಳನ್ನು ಒದಗಿಸಿಕೊಂಡು ತಮ್ಮ ಸೌಖ್ಯವನ್ನು ತಮ್ಮ ಸ್ವಂತ ತೃಪ್ತಿಗಾಗಿ ಜೀವಿಸ್ತಾರೆ. ಅದಕ್ಕೆ ದೇವರು ಅವ್ರನ್ನ ಸ್ವಲ್ಪ ಪನಿಷ್ಮೆಂಟ್ ಮಾಡ್ತಿದ್ದಾನೆ. ಬೀಜ ಬಿತ್ತಿದ್ರೆ ಫಲ ಕೊಡ್ತಾ ಇಲ್ಲ, ತಿಂದರೆ ತೃಪ್ತಿ ಆಗ್ತಿಲ್ಲ, ಕುಡಿತಾ ಇದ್ದರೆ ಸಂತೋಷ ಬರ್ತಾ ಇಲ್ಲ, ಹೊದ್ಕೊಳ್ತಿದ್ರೆ ಬೆಚ್ಚಗಾಗ್ತಾ ಇಲ್ಲ, ಏನು ದುಡಿದ್ರು ಸಂಬಳಗಾರನ ಚೀಲ, ಸಂಬಳ ಹಾಕುವ ಚೀಲ ತೂತಿನದಂತ ಇದೆ ಆ ವಾಕ್ಯ ಹಗ್ಗಾಯದಲ್ಲಿ ಹೇಳ್ತದೆ. ಅದಕ್ಕೆ ದೇವರ ವಾಗ್ದಾನದ ಆಲಯದ ವೈಭವ ಹೇಗಿತ್ತು ಅಂದರೆ, ಹಗ್ಗಾಯ ಗ್ರಂಥ 2ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೂ ಅದರ ವೈಭವದ ಬಗ್ಗೆ ವಾಗ್ದಾನವನ್ನು ಹಗ್ಗಾಯನ ಮೂಲಕ ದೇವರು ಮಾತಾಡ್ತಾರೆ. ಯೆಶಾಯ ಗ್ರಂಥ 56ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೆ ಪ್ರಾರ್ಥನಾಲಯ ಎನಿಸಿಕೊಳ್ಳುವಂಥದ್ದು. ಹಾಗಾದರೆ ಇವತ್ತು ದೇವರ ಸೇವೆಯನ್ನು ನಾನು ಮಾಡಿದ್ರೆ, ದೇವ್ರಿಗೆ ಕೊಟ್ಟಂಥ ಕೆಲಸವನ್ನು ನಾನು ಪ್ರಾಮಾಣಿಕನಾಗಿ ಮಾಡಿದ್ರೆ ನನ್ನನ್ನು ದೇವರು ಉನ್ನತ ಸ್ಥಿತಿಗೆ ತರ್ತಾನೆ. ನನ್ನ ಲಾಭಕ್ಕೋಸ್ಕರ ಅಲ್ಲ, ದೇವರ ಮಹಿಮೆಗೋಸ್ಕರ. ನನ್ನ ಸ್ಥಿತಿಗಳು, ಪರಿಸ್ಥಿತಿಗಳು, ಗತಿಗಳು ಏನೇ ಆಗಿದ್ದರೂ ಕೂಡ ದೇವರಿಗಾಗಿ ನೀವು ನಿಂತರೆ ದೇವ್ರು ನಮಗಾಗಿ ನಿಲ್ತಾನೆ. ದೇವರಿಗಾಗಿ ನಾವು ನಿಲ್ಲೋಣ, ದೇವ್ರು ನಮಗಾಗಿ ನಿಲ್ತಾರೆ. ಇಲ್ಲಿ ಇಸ್ರಾಯೇಲರನ್ನು ದೇವರು ಎಚ್ಚರಿಸಿದ್ರು. 1 ಸಲ, 2 ಸಲ, 3 ಸಲ ದೇವರು ಎಚ್ಚರಿಸಿದ್ರು. ಹಾಗೆ ನಮ್ಮನ್ನು ಕೂಡ ಪದೇ ಎಚ್ಚರಿಸುವಾಗ ಎಚ್ಚೆತ್ತುಕೊಂಡು ದೇವರ ಕೆಲಸವನ್ನು ಮಾಡೋಕ್ಕೆ ನಿಲ್ಲೋದಾದರೆ ನಮ್ಮನ್ನು ದೇವರು ಆಶೀರ್ವದಿಸ್ತಾರೆ. ಅಂದರೆ ನಾವು ದೇವರ ಕೆಲಸಕ್ಕೆ ಕೈ ಹಾಕುವಾಗ, ದೇವರ ಕಾರ್ಯಗಳಲ್ಲಿ ನಾವು ಕೈ ಹಾಕೋದಾದರೆ
ದೇವರನ್ನು ಮಹಿಮೆ ಪಡಿಸೋದಾದರೆ ದೇವರು ನನ್ನನ್ನು ಆಶೀರ್ವದಿಸ್ತಾರೆ. ಅದಕ್ಕೆ ಈ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ಇಷ್ಟೇ. ಹಾಗಾದರೆ ವಾಕ್ಯದಲ್ಲಿ ಹೇಳ್ತಿದೆ, ಹಗ್ಗ 2ನೇ 1ನೇ ವಚನದಲ್ಲಿ ಹೇಳ್ತಿದೆ, ದೇವರು ಇಲ್ಲಿ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟ ಪ್ರಕಾರ ಆಲಯದ ವೈಭವವನ್ನು ನೋಡಿದವರು ಎಷ್ಟು ಜನ, ಯೆರೂಸಲೇಮಿನಿಂದ ಕಟ್ಟಿದಂಥ ಆಲಯವನ್ನು ನೋಡಿದಂಥವ್ರು ಎಷ್ಟು ಜನ ಅಂತೇಳಿ ಕೇಳುವಾಗ ಬೆರಳೆಣಿಕೆ ಮಾತ್ರ ಜನ. ಯಜ್ಞನ 3ನೇ 12ನೇ ವಚನಕ್ಕೆ ಬಂದಾಗ ದೇವಾಲಯವನ್ನು ನೋಡಿದ್ದ ಮುದುಕರು ಕಟ್ಟಿದ ನಂತರ ಅದು ಬಿದ್ದೋಗುತ್ತೆ ಬಿಡಿ, ಅದು ಕಟ್ಟಿದ್ದು ಮತ್ತೆ ಶತ್ರುಗಳು ಬಂದು ಹೊಡೆದಾಕ್ತಾರೆ. ಮುದುಕರು ತಮ್ಮ ಕಣ್ಣು ಮುಂದೆ ದೇವಾಲಯದ ಅಸ್ಥಿವಾರ ಹಾಕಲ್ಪಡುವುದನ್ನು ನೋಡುವಾಗ ಬಹಳವಾಗಿ ಅಳ್ತಾ ಇದ್ದಾರೆ ವಯಸ್ಸಾದಂಥ ಮುದುಕರು. ಬೇರೆ ಹಲವರು ಹರ್ಷಧ್ವನಿಯಿಂದ ಆರ್ಭಟಿಸ್ತಾ ಇದ್ದಾರೆ. ನಾನೇನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಹಾಗಾದರೆ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟ ಪ್ರಕಾರ ಹಾಗಾದರೆ ದೇವರು ನಮ್ಮನ್ನು ಆರಿಸಿಕೊಳ್ಳೋದು ಏನಕ್ಕೆ ಅಂತಂದರೆ ದೇವರ ಆಲಯವನ್ನು ಕಟ್ಟೋದಕ್ಕೋಸ್ಕರ. ನೀವು ದೇವರ ಆಲಯಕ್ಕೆ ಕೈ ಹಾಕಿರಿ, ಆ ಆಲಯವನ್ನು ನಾವು ಪ್ರಯತ್ನ ಮಾಡೋದಾದರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಕಾರ್ಯಗಳನ್ನು ದೇವರು ಒದಗಿಸಿಕೊಡ್ತಾರೆ. ಹಾಗಾಗಿ ದೇವರಿಗೆ ವಾಕ್ಯವನ್ನು ಆಶ್ರಯಿಸಲಿ. ಈ ದಿನ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕ ನಿಮ್ಮೆಲ್ಲರಿಗೂ ಆಶೀರ್ವಾದಗಳು ಬರಲಿ. ಮಹಿಮೆ ಯೇಸು ಕ್ರಿಸ್ತನ ನಾಮದಲ್ಲಿ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಪ್ರೈಸ್ ದಿ ಲಾರ್ಡ್.